ಹಲೋ ಕೈಲಾಶ್ ಅವರೇ, ಟೆಂಡರ್ ಬಗ್ಗೆ ನಾವು ನಿಮ್ಗೆ ಹೇಳಿದ ಕಂಡೀಷನ್ಸ್ ಎಲ್ಲ ಕೊರಿಯರ್ ಮಾಡಿದ್ದೀನಿ, ಬಂದಿದ್ಯಾ? ಯಾ ಈಗ ತಾನೇ ಬಂತು, ಓದ್ಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ಓಕೆ ಸರ್. ಯಾ ಓಕೆ. ಹಾಂ. ಓಫ್, ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೇನು ಉಳಿತು? ನನ್ ಮನೆ ಎಲ್ಲ ಹಾಳಾಗೋಯ್ತು, ನನ್ ಜೀವನ ನಾಶ ಆಗೋಯ್ತು. ಆ ಬಿತ್ರಿಗೆ ಲಕ್ಕ ಏನಾದ್ರೂ ಹೊಡೆದು ಕೈಗೆಲ್ಲ ಬಿದ್ದು ಹೋಗ್ಲಿ, ಅವಳ ತಲೆ ಕೂದಲೆಲ್ಲ ಉದುರು ಹೋಗ್ಲಿ, ಅವಳ ಮುಖ ಎಲ್ಲ ಹಾಳಾಗ್ ಹೋಗ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಜೀವನ ಫುಟ್ಪಾತ್ ಪಾಲಾಗೋಯ್ತೆ. ಅಮ್ಮ ಪ್ರಿಯಾ, ಪ್ರಿಯಾ ಏನಾಯ್ತೆ? ಯಾಕೆ ಹೀಗೆ ಅಳ್ತಿದ್ಯಾ? ಏನಾಯ್ತಮ್ಮ? ಇನ್ನೇನ್ ಆಗ್ಬೇಕಾಗಿತ್ತು ಅಜ್ಜಮ್ಮ, ಆಗ್ಬಾರ್ದೆಲ್ಲ ಆಗೋಗಿದೆ. ಅಯ್ಯಯ್ಯೋ, ಜೀವನದಲ್ಲಿ ಏನೇನೋ ಮಾಡ್ಬೇಕು ಅನ್ಕೊಂಡಿದ್ದೆ, ಅದೆಷ್ಟೋ ಕನ್ಸ್ಕೊಂಡಿದ್ದೆ, ನನ್ ಕನ್ಸೆಲ್ಲ ಹಾಳಾಗೋಯ್ತು. ಅಯ್ಯಯ್ಯೋ, ಜೀವನನೇ ನಾಶ ಆಗೋಯ್ತು. ಜೀವನ ನಾಶ ಆಗೋಂಥದ್ದು ಏನಾಯ್ತೆ? ಅಲ್ಲ, ಯಾರು ನಿನ್ನ ಅಳೋ ತರ ಮಾಡಿದ್ದು? ಇನ್ಯಾರ ಅಜ್ಜಮ್ಮ, ನಿನ್ ಮೊಮ್ಮಗ. ನನ್ ಜೀವನನೇ ನಾಶ ಮಾಡ್ಬಿಟ್ರು. ನನ್ ಜೀವಂತವಾಗಿರೋ ಆಸೆನೇ ಬಿಟ್ಬಿಟ್ಟಿದೀನಿ. ದೇವ್ರೇ. ಅಮ್ಮವ್ರೆ, ಅಮರ್ ಸರ್ ಖಂಡಿತ ಏನೋ ಮಾಡಿರ್ತಾರೆ. ನಿನ್ನೆ ಯಾರನ್ನೋ ಗಾಡಿ ಮೇಲೆ ಕೂರಿಸ್ಕೊಂಡು ಹೋಗ್ತಿದ್ರಲ್ಲ, ಅದ್ರ ಬಗ್ಗೆನೇ ಇರ್ಬೇಕು. ಅಮ್ಮವ್ರೆ, ಅಮರ್ ಸರ್ ಏನ್ ಮಾಡಿದ್ರು? ನೀನೆಂತ ಹೆಣ್ಣೆ? ನಿನ್ ನಾಲ್ಗೆ ಮೇಲೇನಾದ್ರೂ ಮಚ್ಚೆ ಇದೆಯೇನೆ? ನೀನ್ ಹೇಳ್ದಾಗೆ ಆಗ್ತಿದೆ. ಮಚ್ಚೆ ಇರೋದು ನನ್ ನಾಲ್ಗೆ ಮೇಲೆ ಅಲ್ಲ ಅಮ್ಮವ್ರೆ, ನಿಮ್ ಗಂಡನ್ ಮನ್ಸಿನ ಮೇಲೆ. ನಮ್ ಪತಿರಾಯರನ್ನೇನಾದ್ರೂ ಅಂದ್ರೆ ಕೊಂದ್ಬಿಡ್ತೀನಿ. ಅಮ್ಮ ಪ್ರಿಯಾ, ಅಳದು ನಿಲ್ಸಿ, ಮೊದ್ಲು ಅಮರ್ ಏನ್ ಮಾಡ್ದ ಅಂತ ಹೇಳೆ. ಆ ಸ್ವಪ್ನಾತೆ ಇವತ್ ಕೂಡ ನಿನ್ ಮೊಮ್ಮಗನ್ ಗಾಡಿಲ್ ಕೂತಿದ್ಲ ಅಜ್ಜಮ್ಮ. ಕೂತ್ಕೊಂಡಿದ್ ಸಾಲ್ದಂತ ನಮ್ ಪತಿರಾಯರನ್ನ ಹಿಂದ್ಗಡೆಯಿಂದ ಗಟ್ಟಿಯಾಗಿ ತಪ್ಕೊಂಡಿದ್ಲಜ್ಜಮ್ಮ. ಅಯ್ಯೋ, ಇಬ್ರು ಒಟ್ಟಿಗೆ ಒಬ್ರನ್ನೊಬ್ರು ಅನ್ಕೊಂಡ್ ಕೂತಿದ್ರು. ಆ ಹುಡುಗಿ ಯಾರೇ? ಅವಳು ಯಾರು, ಯಾವೂರು ಅಂತ ಕೇಳಿದ್ರೆ ನಿಮ್ಮಮ್ಮಗ ಹೇಳ್ತಾರ? ನೀನ್ ಅಳ್ಬೇಡ ಮಗಳೇ, ಏನಾದ್ರೂ ಮಾಡಿ ಅವಳ ಸವಾಸನ ಬಿಡ್ಸೋಣ. ಮಂಗಳಮ್ಮ, ನೀನ್ ಹೋಗಿ ಕುಡಿಯಕ್ ನೀರ್ ತಗೊಂಡ. ಆಯ್ತಮ್ಮ. ಅಳ್ಬಾರ್ದಮ್ಮ, ಅಳ್ಬಾರ್ದು ಅಳ್ಬಾರ್ದು, ಅಳ್ಬೇಡ ಮಗಳೇ. ತಗೊಳ್ಳಿ ಅಮ್ಮ. ತಗೋ, ಸ್ವಲ್ಪ ನೀರ್ ಕುಡಿ, ಕುಡಿಯಮ್ಮ. ನಿಮ್ ಮೊಮ್ಮಗ ಹೀಗ್ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಅಜ್ಜಮ್ಮ. ಗೊತ್ತಿತ್ತು ಕಣೆ, ಅಮರ್ ಹುಟ್ಟದಾಗ್ಲೇ ಗೊತ್ತಿತ್ತು. ಏನ್ ಗೊತ್ತಿತ್ತು ಅಜ್ಜಮ್ಮ? ಅವನು ಎಲ್ಲಾದ್ರಲ್ಲೂ ತಾತನ್ ಹೋಲಿಕೆನೆ ಅಂತ. ಅವರು ಹಾಗೆ ಆ ಕಡೆ ಹೋಗೋ ಹುಡುಗಿಗೆ ಕಣ್ಣು ಹೊಡಿತಿದ್ರು, ಈ ಕಡೆ ಬರೋ ಹುಡುಗಿಗೆ ಗಿಲ್ತಾ ಇದ್ರು. ಅದೇ ಗಿಲ್ಲೋ ಅಭ್ಯಾಸ ಇವನ್ಗೂ ಬಂದಿದೆ ಕಣೆ. ಅಜ್ಜಮ್ಮ, ನಮ್ ಪತಿರಾಯರನ್ ಬೈದ್ರೆ ಸುಮ್ನಿರಲ್ಲ. ಅವರು ಶ್ರೀರಾಮಚಂದ್ರ. ಯಾವ ಹುಡುಗಿನೂ ಕಣ್ಣೆತ್ ನೋಡಲ್ಲ ಅವರು. ಅಮರ್ ಸರ್ ಗಾಡಿಲಿ ಯಾರನ್ನ ಕೂರಿಸ್ಕೊಂಡು ಹೋದ್ರು ಅಂತ ನೀವೇ ಹೇಳಿದ್ರಿ, ಈಗ ನೀವೇ ಇಲ್ಲ ಅಂತೀರಲ್ಲಮ್ಮ. ನಮ್ ಪತಿರಾಯರ ಅವಳನ್ ಗಾಡಿ ಮೇಲೆ ಕೂತ್ಕೊ ಅಂದಿರಲ್ಲ. ಆ ಮಾಟ ಗತಿನೇ ಆಟ ಮಾಡಿ ನನ್ ಗಂಡನ ಕರ್ಕೊಂಡ್ ಹೋಗಿರ್ತಾಳೆ. ಹಾಗಂದ್ರೇನೆ ಅಮರ್ದೇನು ತಪ್ಪಿಲ್ಲ ಅಂತ್ಯಾ? ಅವ್ರ ತಪ್ಪೇನು ಇರಲ್ಲ. ಅದಕ್ಕೆ ಬುರ್ಕ ಹೋಗ್ಕೊಂಡ್ ಹೋಗಿ ಅವಳು ಸರಿಯಾಗಿ ಒಂದ್ ಕೊಟ್ಟು ಬಂದೆ. ಮತ್ತೇನು, ಗಾಡಿ ಮೇಲೆ ನಮ್ ಪತಿರಾಯರ್ ಜೊತೆ ನಾನ್ ಕುತ್ಕೋಬೇಕು ತಾನೆ. ಅವಳು ಕುತ್ಕೊಂಡ್ರೆ ನಾನ್ ಯಾಕೆ ಸುಮ್ನಿರ್ಬೇಕು? ಅಯ್ಯೋ, ಇದೇನಮ್ಮ ಅವ್ರೆ, ನಿಮ್ಮ ಅಮ್ಮಗ ಹುಡುಗಿ ಜೊತೆ ಹೋದ್ರೆ ತಪ್ಪೆಲ್ಲ ಹುಡುಗಿದು ಅಂದ್ರೆ ಹೇಗೆ? ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ ಕಣೆ.
ಕೈಲಾಶ್ ಅವ್ರ ಮನೆ ಎಲ್ಲಿ ಬರುತ್ತೆ? ಮುಂದೆ ಹೋಗಿ ರೈಟ್ ತಗೊಳ್ಳಿ. ಓಕೆ. ಸಾರ್ ಪೋಸ್ಟ್. ಸಾರ್ ಪೋಸ್ಟ್. ರಿಜಿಸ್ಟರ್ ಪೋಸ್ಟ್ ಬಂದಿದೆ. ಸರಿ, ಇಲ್ಲಿ ಕೊಡಿ. ಇಲ್ಲ ಮೇಡಮ್, ಇದು ಲಾಯರ್ ಇಂದ ಬಂದಿರೋ ಪೋಸ್ಟ್. ಸಾರ್ ಸೈನ್ ಬೇಕು ಮೇಡಮ್. ಲಾಯರ್ ಇಂದ ಬಂದಿದ್ಯಾ? ನಾನು ಕೈಲಾಶ್ ಅವ್ರ ಹೆಂಡ್ತಿನೇ, ನಾನೇ ಸೈನ್ ಮಾಡಿ ತಗೋತೀನಿ. ಪರವಾಗಿಲ್ಲ, ಕೊಡಿ. ಮೇಡಮ್, ಸಾರ್ ಇಲ್ವಾ ಮೇಡಮ್? ಇದಾರೆ. ನಾನು ತಗೋಬಾರ್ದಾ? ಅದು ನೀವು ಕೈಲಾಶ್ ಅವ್ರ ಹೆಂಡತಿ ಆದ್ರಿಂದ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಸರಿ ಮೇಡಮ್, ಇಲ್ಲಿ ಸೈನ್ ಮಾಡಿ. ಕೈಲಾಶ್ ಅವರೇ, ನಿಮಗೆ ಲಾಯರಿಂದ ರಿಜಿಸ್ಟರ್ ಪೋಸ್ಟ್ ಬಂದಿದೆ.
ಹಲೋ. ಹಾಂ ಹಾಂ, ನಾನು ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೆ. ಈಗ ಹೊರಡ್ಲಾ? ಯಾ ಓಕೆ. ಇನ್ನೊಂದು 20 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಓಕೆ. ರಾಧಿಕಾ, ನಾನು ಕೆಲ್ಸದ ಮೇಲೆ ಆಚೆ ಹೋಗಿ ಬರ್ತೀನಿ. ಸರಿ. ವಾವ್, ನನಗಿಷ್ಟವಾದ ಐಸ್ ಕ್ರೀಮ್ನ ನನ್ನ ಕೇಳ್ದೇನೆ ತಂದಿದ್ಯಾ ಅಂದ್ರೆ ನನ್ ಮೇಲೆ ನಿಂಗೆ ಎಷ್ಟ್ ಪ್ರೀತಿ ಇದೆ ಅಮರ್. ನಿನಗ್ ಬೇಕು ಅಂದ್ರೆ ಐಸ್ ಕ್ರೀಮ್ ಫ್ಯಾಕ್ಟ್ರಿನೇ ತಂದ್ಕೊಡ್ತೀನಿ. ಓ, ಜೀವನ ಪೂರ್ತಿ ಹೀಗೆ ನೋಡ್ಕೋತೀಯ ಅಲ್ವಾ? ಈ ಜನ್ಮ ಏನು, ದೇವ್ರ ಅವಕಾಶ ಕೊಟ್ರೆ ಮುಂದಿನ ಜನ್ಮದಲ್ಲೂ ಕೂಡ ನಿನ್ನ ಹೀಗೆ ನೋಡ್ಕೋತೀನಿ. ಐ ಆಮ್ ಸೋ ಲಕ್ಕಿ. ಏ ಒಂದ್ ಸೆಕೆಂಡ್. ಏನಾಯ್ತು? ಐ ಲೈಕ್ ಇಟ್. ಪರಿಚಯ ಆಗಿ ಒಂದೇ ದಿನ ಆಗಿದ್ರು ನಾವಿಬ್ರು ಹತ್ರ ಆಗ್ಬಿಟ್ವಿ ಅಲ್ವಾ? ಪರಿಚಯ ಯಾವಾಗ ಆಯ್ತು ಅನ್ನೋದು ಮುಖ್ಯ ಅಲ್ಲ, ಮನಸ್ಸು ಒಂದಾಗೋದು ಮುಖ್ಯ. ಅದು ನಮ್ಮಿಬ್ರ ಮಧ್ಯೆ ಆಗಿದೆ. ಕರೆಕ್ಟ್. ನಿನ್ನ ಸಾಯಿಸ್ಬಿಡ್ತೀನಿ. ಹಾ, ಅಯ್ಯೋ, ನಾನೇನ್ ಮಾಡಿದ್ದೀನಿ? ನನ್ನನ್ನು ಸಾಯಿಸ್ತೀನಿ ಅಂತಿದ್ಯಾ? ನೀನಲ್ಲ ಅಜ್ಜಮ್ಮ, ಆ ಮಾಟಗತಿನ. ಅವಳಾದ್ರೆ ಸಾಯ್ಲಿ ಬಿಡು. ಬಿಣ್ಣಾನ್ಗಿತ್ತಿ ನಿನ್ ತಾತನ ಹಾರಿಸ್ಕೊಂಡು ಹೋಗ್ಬಿಟ್ಲು. ಯಾವಾಗ ನೋಡಿದ್ರು ನಿನ್ ಗಂಡನ್ ಬಗ್ಗೆನೆ ಮಾತಾಡ್ತೀಯಲ್ಲ. ನಾನ್ ಹೇಳಿದ್ದು ನನ್ ಪತಿರಾರ್ ಗಾಡಿ ಮೇಲೆ ಕೂತಿದ್ಲಲ್ಲ, ಆ ಮಾಟಗತಿ ಬಗ್ಗೆ. ಮತ್ತೆ ಅವಳೇನ್ ಮಾಡಿದ್ಲೆ? ನಿನ್ ಮೊಮ್ಮಗನ್ ಜೊತೆ ಐಸ್ ಕ್ರೀಮ್ ತಿಂತಿದ್ಲ ಜಮ್ಮ. ಹಾ, ಇದ್ಯಾವಾಗ ಆಯ್ತೆ? ಇವಾಗ್ಲೇ ನನ್ ಕನ್ಸಲ್ ಆಯ್ತಾ ಜಮ್ಮ. ಅದು ನಿಜ ಆಗುತ್ತೇನೋ ಅಂತ ಭಯ ಆಗ್ತಿದೆ ನಂಗೆ. ಅಲ್ಲ ಕಣೆ, ಬೆಳಗಿನ ಜಾವದ ಕನ್ಸು ನಿಜ ಆಗತ್ತೆ ಅಂತಾರೆ ಹೊರತು ಈ ತರ ಕನ್ಸು ಎಲ್ಲೇ ನಿಜ ಆಗತ್ತೆ? ಏನೋ ಜಮ್ಮ, ನಮ್ 6 ಸೆನ್ಸ್ ನಿಜ ಆಗುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ ಟೀಚರ್ ಹೇಳ್ತಿದ್ರ ಜಮ್ಮ. ಪತಿರಾಯ್ರೆ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಇವಾಗ ಟೈಮ್ ಎಷ್ಟಾಯ್ತು? ಟೈಮ್ ಗೊತ್ತಾಗ್ಬೇಕು ಅಂದ್ರೆ ನೀನ್ ನನ್ಗೆ ಯಾಕೆ ಕಾಯ್ಬೇಕು? ವಾಲ್ ಕ್ಲಾಕ್ ನೋಡಿದ್ರೆ ಗೊತ್ತಾಗ್ತಿತ್ತಲ್ವಾ? 10 ಗಂಟೆ ಆಗಿದೆ. ನಿಮ್ ಜೋಕ್ಗೆ ನಂಗೆ ನಗು ಬರ್ತಿಲ್ಲ, ಆದ್ರೂ ನಿಮ್ಗೆ ಈ ಟೈಮ್ ಎಷ್ಟಾಗಿದೆ ಅಂತಾನೂ ಗೊತ್ತಿಲ್ವಾ? ಇಷ್ಟೊತ್ತಿಗ ಮನೆಗ್ ಬರೋದು? ಐಸ್ ಕ್ರೀಮ್ ಕರಗದೆ ಇರೋ ಹಾಗೆ ನೋಡ್ಕೋತಿದ್ನಲ್ಲ. ಟೈಮ್ ಹೋಗ್ತಿರೋದು ಗೊತ್ತಾಗ್ಲಿಲ್ಲ ಅನ್ಸತ್ತೆ. ಅಜ್ಜಿ, ಯಾವ ಐಸ್ ಕ್ರೀಮು? ಅಜ್ಜಮ್ಮ, ಹಾಗ್ ನೇರವಾಗಿ ಕೇಳ್ಬಾರ್ದು. ಮಾತಾಡ್ತಾ ಆಡ್ತಾ ಬಾಯ್ ಬಿಡಿಸ್ಬೇಕು. ನಾನ್ ಕೇಳಿದಕ್ಕೆ ಉತ್ತರ ಕೊಡದೆ ನೀವಿಬ್ರೇನ್ ಸೀಕ್ರೆಟ್ ಆಗಿ ಮಾತಾಡ್ತಿದ್ದೀರಾ? ಅದು ರಾಜಾಜಿನಗರದಲ್ಲಿ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿರುತ್ತಂತಲ್ವಾ? ಯಾವಾಗಾದ್ರೂ ತಿಂದಿದ್ರ ಅಂತ ಅಜ್ಜಮ್ಮ ಕೇಳ್ತಿದ್ದಾರೆ. ಯಾವತ್ತೂ ತಿಂದಿಲ್ಲ. ಇನ್ನೇನ್ ವಿಶೇಷ ಪತಿರಾಯ್ರೆ? ಮನೆಯಿಂದ ನೇರವಾಗಿ ಆಫೀಸ್ಗೆ ಹೋದ್ರಾ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಏನಾದ್ರೂ ಕೆಲ್ಸ ಅಂತ ಹೋದ್ರಾ? ಮಧ್ಯ ನನ್ಗೇನ್ ಕೆಲ್ಸ ಇರುತ್ತೆ? ಅದೇ ಬೆಳಿಗ್ಗೆ ನೀವು ಹೊರಡುವಾಗ ಫೋನಲ್ಲಿ ಯಾರ ಹತ್ರನೋ ವೇಟ್ ಮಾಡಿ ಅಂತ ಹೇಳಿದ್ರಲ್ಲ, ಸಿಕ್ಕಿದ್ರೋ ಇಲ್ವೋ ಅಂತ. ಅದಾ? ಹಲೋ ಸರ್, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ.
ಹಾ ಇನ್ಸ್ಪೆಕ್ಟರ್ ಸರ್ ಹೇಳಿ, ನೀವಾ? ಏನ್ ಸರ್, ಬುರ್ಕಾಲಿದ್ ಹುಡುಗಿ ಯಾರು ಅಂತ CC ಕ್ಯಾಮ್ರಾಲ್ ರಿಜಿಸ್ಟರ್ ಆಗಿಲ್ವಾ? ಮತ್ತೆ ಇನ್ನೊಂದ್ಸಲ ಆ ಹುಡುಗಿ ಡೀಟೇಲ್ಸ್ ಕೊಡ್ತೀರಾ? ಆ ಬುರ್ಕಾ ಹಾಕಿರೋ ಹುಡುಗಿ ಹೈಟ್ ಎಷ್ಟಿರ್ಬೋದು? ನನ್ಗೇನ್ ಗೊತ್ತು. ಪ್ರಿಯಾ, ನಿನ್ ಹೈಟ್ ಎಷ್ಟು? ನಾನೇ ಹುಡ್ತಿರೋದು ಅಂತ ಅನುಮಾನ ಬಂತ ಅಜ್ಜಮ್ಮ. ನನ್ನ ಹೈಟ್ ಕೇಳ್ತಿದ್ದಾರೆ. ಗೊತ್ತಿಲ್ಲ ಕಣೆ, ನೀನನ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳು. ಏಯ್, ನಿನ್ ಹೈಟ್ ಕೇಳಿದ್ರೆ ಅಜ್ಜಿ ಹತ್ರ ಏನ್ ಮಾತಾಡ್ತಿದ್ಯಾ? ನಿನ್ ಹೈಟ್ ಎಷ್ಟು? ನನ್ನ ಹೈಟ್ ಯಾಕೆ ಬೇಕು ಪತಿರಾಯ್ರೆ? ಆ ಹುಡುಗಿ ಹೆಚ್ಚು ಕಮ್ಮಿ ನಿನ್ ಹೈಟೇ ಇದ್ಲು. ನಿನ್ ಹೈಟ್ ಎಷ್ಟು? 5'6" ಪತಿರಾಯ್ರೆ. ಇನ್ಸ್ಪೆಕ್ಟರ್, ಒಂದು 5'6" ಇದ್ಲು ಅಂತ ಅನ್ಸುತ್ತೆ. ಯಾವ ಏರಿಯಾ ಅಂತ ಹೇಳಿದ್ರಿ? ರಾಜಾಜಿನಗರ್. ಓಕೆ ಸರ್, ನಾನು ಎನ್ಕ್ವೈರಿ ಮಾಡಿ ಹೇಳ್ತೀನಿ ನಿಮ್ಗೆ. ಓಕೆ. ಏನಾಯ್ತು ಪತಿರಾಯ್ರೆ? ಏನೋ ಬುರ್ಕಾ ರಾಜಾಜಿನಗರ್ ಅಂತಿದ್ದೀರಾ? ಅಲ್ಲ, ಇನ್ಸ್ಪೆಕ್ಟರ್ ಯಾಕೆ ಫೋನ್ ಮಾಡಿದ್ರು? ಅದೇನೋ ಆಯ್ತು ಬಿಡು, ಇದೆಲ್ಲ ನೀನ್ ಯಾಕೆ ಕೇಳ್ತಿದ್ಯಾ? ಯಾಕೋ ಸಿಕ್ಕಾಕೊಳ್ತೀನಿ ಅನ್ಸ್ತಿದೆ. ಅದು ಸುಮ್ನೆ ಕೇಳ್ದೇರಿ. ಸರಿ, ನೀವ್ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬನ್ನಿ. ಹಾ ಸರಿ. ಹೌದು ಪ್ರಿಯಾ, ಇವತ್ ನೀನೇನಾದ್ರೂ ರಾಜಾಜಿನಗರ್ ಕಡೆ ಹೋಗಿದ್ಯಾ? ಇಲ್ಲ ಪತಿರಾಯ್ರೆ, ಅಲ್ಲಿ ನಂಗೇನ್ ಕೆಲ್ಸ? ನಾನೇನ್ ಹೋಗಿಲ್ಲ. ಅಬ್ಬಾ, ನಂಗೆ ಹಸ್ವಾಗ್ತಿದೆ ಪತಿರಾಯ್ರೆ, ನೀವ್ ಹೋಗಿ ಫ್ರೆಶ್ ಆಗಿ ಬನ್ನಿ. ನಡೀರಿ ನಡೀರಿ. ಅಜ್ಜಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ ಕೈಗ್ ಬೇಡಿ ಹಾಕಿದ್ರೆ ಹೇಗ್ ಕಾಣ್ತೀಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ ಕೈಗೆ ಯಾಕೆ ಬೇಡಿ ಹಾಕ್ತೀರಜ್ಜಮ್ಮ? ನೀನ್ ಬುರ್ಕ ಹಾಕೊಂಡು ಆ ಹುಡ್ಗಿಗೆ ಚೆನ್ನಾಗ್ ಬಾರ್ಸ್ ಬಂದಿರೋದು ನೀನೇ ಅಲ್ವಾ? ನಿನ್ ಹೈಟ್ನ ಅವ್ರು ಕೇಳಿದ್ದಾಯ್ತು, ನೀನ್ ಹೇಳಿದ್ದು ಆಯ್ತು. ಪೊಲೀಸ್ ಎನ್ಕ್ವೈರಿಲಿ ನೀನೇ ಅಂತ ಗೊತ್ತಾದ್ರೆ ಬೇಡಿ ಹಾಕ್ತೆ ಇನ್ನೇನೇ ಮಾಡ್ತಾರೆ. ಅಯ್ಯೋ ಅಜ್ಜಮ್ಮ, ನಾನ್ ಯಾಕೆ ಸಿಗ್ತೀನಿ? ನನ್ ಹೈಟ್ 5'4" ಆದ್ರೂ 5'6" ಅಂತ ಸುಳ್ಳು ಹೇಳಿಲ್ವಾ? ನಾನೇ ಅಂತ ಕಣ್ ಹಿಡಿಯಕ್ಕೆ ಅವ್ರ ಕೈಲಿ ಆಗಲ್ಲ ಅಜ್ಜಮ್ಮ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದ್ ಕಣೆ. ಮತ್ತೇನ್ ಅನ್ಕೊಂಡಿದ್ಯಾ ಅಜ್ಜಮ್ಮ? ಪ್ರಿಯಾ ಅಂದ್ರೆ ಇಂಟೆಲಿಜೆನ್ಸ್, ಇಂಟೆಲಿಜೆನ್ಸ್ ಅಂದ್ರೆ ಪ್ರಿಯಾ. ಅಬ್ಬಾ. ಅಜ್ಜಮ್ಮ ಅಜ್ಜಮ್ಮ, ನಾನ್ ಇವಾಗ್ಲೇ ಬಂದೆ. ಹಾ, ಪತಿರಾಯ್ರೆ ಪತಿರಾಯ್ರೆ ಪತಿರಾಯ್ರೆ, ಇವತ್ತು ನೀವ್ ನಂಗೆ ತುಂಬಾ ನೆನ್ಪಾಗ್ತಿದ್ರಿ. ಅಂದ್ರೆ ದಿನ ಮರ್ತೋಗ್ತಿದ್ಯಾ? ಅಬ್ಬಾ, ಹಾಗಲ್ಲ ಪತಿರಾಯ್ರೆ, ಜಾಸ್ತಿ ನೆನ್ಪಾಗ್ತಿದ್ರಿ ಅಂತ ಹೇಳ್ದೆ. ಬಿಡು ಪ್ರಿಯಾ, ಫೋನ್ ಚಾರ್ಜ್ಗೆ ಹಾಕ್ಬೇಕು, ಅರ್ಜೆಂಟ್ ಫೋನ್ ಮಾಡ್ಬೇಕು. ನಾನ್ ಪ್ರೀತಿಯಿಂದ ಮಾತಾಡ್ತಿದ್ರೆ ದೂರ ತಳ್ತಿರಲ್ಲ ಪತಿರಾಯ್ರೆ. ನಂಗ್ ಕೊಡಿ, ನಾನ್ ಹಾಕಿಡ್ತೀನಿ. ಸರಿ, ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಟವಲ್ ಕೊಡು. ಪತಿರಾಯ್ರೆ, ನಾನ್ ಕೊಡ್ತೀನಿ ಪತಿರಾಯ್ರೆ. ಅಷ್ಟಕ್ಕೂ ನೀವು ಕೆಲ್ಸಕ್ಕೆ ಹೋಗಿ ಮಾರ್ನಿಂಗ್ ಇಂದ ಸುಸ್ತಾಗಿ ಬಂದಿರ್ತೀರಲ್ಲ, ನಿಮ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ. ನೀವ್ ಆರಾಮಾಗಿರಿ ಪತಿರಾಯ್ರೆ. ನಿನಗೆ ಸ್ವಲ್ಪ ಓವರ್ ಆಗ್ಲಿಲ್ವಾ? ಪತಿರಾಯ್ರೆ ಪತಿರಾಯ್ರೆ, ಪ್ಲೀಸ್ ಪತಿರಾಯ್ರೆ, ಪ್ಲೀಸ್ ಪತಿರಾಯ್ರೆ, ಜಾಗ ಬಿಡು. ಪತಿರಾಯ್ರೆ, ನಿಮ್ ಕೆಲ್ಸ ಎಲ್ಲ ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ? ಸರಿ, ಏನೋ ಒಂದ್ ಮಾಡು, ಮೊದ್ಲು ಟವಲ್ ಕೊಡು.
ತಗೊಳ್ಳಿ ಪತಿರಾಯರೇ. ದಿನ ದಿನ ಯಾಕೆ ಹಿಂಗ್ ಆಡ್ತಿದ್ಯೋ ಒಂದೂ ಗೊತ್ತಾಗ್ತಿಲ್ಲ. ಇದೇನಿದು? ಇದೇನು ಗೌನ್ ತರ ಇದೆಯಲ್ಲ, ನೈಟಿನೂ ಮಾಡ್ಕೋಬಹುದು.